ಗ್ಯಾಸ್ ದರ ಬೆಲೆ ಏರಿಕೆ ಹೆಚ್ಚಾಗ್ತಾ ಇದ್ದಂತೆ ಒಂದು ಕಡೆ ಪ್ರತಿಭಟನೆ ಮಾಡಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರೆ ಮತ್ತೊಂದು ಕಡೆ ನಾವು ಏನ್ ಮಾಡಬೇಕು ಅಂತ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಈಗ ಗಡಿನಾಡಿಗೂ ಕೂಡ ಬಿಸಿ ತಡ್ತಾ ಇದೆ ಗ್ಯಾಸ್ ಸಿಲಿಂಡರ್ನ ಕೊರತೆಯ ಬಿಸಿ. ಸಿಗದ ಸಿಲಿಂಡರ್ ಇದೀಗ ಬೆಳಗಾವಿ ಹೋಟೆಲ್ ಮಾಲೀಕರಲ್ಲೂ ಆತಂಕ ಮೂಡ್ತಾ ಇದೆ. ಹೋಟೆಲ್ಗಳನ್ನೇ ಬಂದ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ತಿಂಡಿ ಊಟಗಳ ಬೆಲೆ ಹೆಚ್ಚಳ ಮಾಡಲು ಇದೀಗ ಮಾಲೀಕರು ನಿರ್ಧಾರವನ್ನ ಮಾಡಿದ್ದಾರೆ. ಆದರೆ ಗಡಿನಾಡಿಗೂ ತಡ್ತಾ ಇದೆ ಗ್ಯಾಸ್ ಸಿಲಿಂಡರ್ನ ಬಿಸಿ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದ ಎಷ್ಟೆಲ್ಲ ಎಫೆಕ್ಟ್ ಆಗ್ತಾ ಇದೆ, ತಿನ್ನೋದಕ್ಕೂ ಕೂಡ ಜನರು ಒದಾಡುವಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಯಾಕಂದ್ರೆ ದೇಶದಿಂದ ದೇಶ ಬಿಟ್ಟು ರಾಜ್ಯವನ್ನ ಬಿಟ್ಟು ತಮ್ಮ ಸ್ವಗ್ರಾಮಗಳನ್ನ ಬಿಟ್ಟು ಬಂದು ನೆಲೆಸಿರ್ತಾರೆ. ಆದರೆ ಈಗ ಗಡಿನಾಡಿಗೂ ಕೂಡ ಬಿಸಿ ತಟ್ಟಿದೆ ಗ್ಯಾಸ್ ಸಿಲಿಂಡರ್ ಕೊರತೆ ಜೊತೆ. ಹಾಗಾಗಿ ಈ ಒಂದು ಬೆಳಗಾವಿ ಹೋಟೆಲ್ ಮಾಲೀಕರಲ್ಲೂ ಕೂಡ ಆತಂಕ ಮನೆ ಮಾಡ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪ್ರತ್ಯಕ್ಷ ವರದಿಯಾಗಿ ನಮ್ಮ ಮಂಜುನಾಥ್ ರೆಡ್ಡಿ ಪ್ರತಿನಿಧಿಯವರು ಕೊಟ್ಟಿದ್ದಾರೆ. ಅದೇನು ನೋಡ್ಕೊಂಬರೋಣ ಬನ್ನಿ. ಇಸ್ರೇಲ್ ಮಧ್ಯೆ ಈಗ ಯುದ್ಧ ನಡೀತಾ ಇರುವ ಹಿನ್ನೆಲೆಯಲ್ಲಿ ಈಗ ಬೆಳಗಾವಿ ಕೂಡ ಏನು ಗ್ಯಾಸ್ ಬೆಲೆ ಏರಿಕೆ ಏನು ಬಿಸಿ ತಟ್ಟಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಹೇಳಬೇಕಂದ್ರೆ ಏನು ಬೆಳಗಾವಿಯಲ್ಲಿ ಇರ್ತಕ್ಕಂಥ ಹೋಟೆಲ್ ಮಾಲೀಕರು ಕೂಡ ಈಗ ಒಂದು ರೀತಿಯಲ್ಲಿ ಸಂಕಷ್ಟದಲ್ಲಿರುವಂಥದ್ದು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಬೆಳಗಾವಿಯಲ್ಲಿ ಈಗ ಸದ್ಯ ಹೇಳಬೇಕಂದ್ರೆ ಹೋಟೆಲ್ನಲ್ಲಿ ಏನು ಗ್ರಾಹಕರಿಗೂ ಕೂಡ ಈಗ ಹೊರೆ ಆಗುವ ರೀತಿಯಲ್ಲಿ ಈಗ ಗ್ಯಾಸ್ ಸಿಲಿಂಡರ್ ಒಂದು ರೀತಿಯಲ್ಲಿ ಅವರಿಗೆ ಏನು ಪೂರೈಕೆ ಮಾಡ್ತಾ ಇರುವಂಥ ಏನು ಸರಬರಾಜರೇನಿದ್ದಾರೆ ಅವರಲ್ಲೂ ಕೂಡ ಈಗ ಒಂದು ರೀತಿಯಾಗಿ ಗ್ಯಾಸ್ ಇಲ್ಲದೆ ಇರೋದರಿಂದ ಗ್ಯಾಸ್ ಬರ್ತಾ ಇರೋ ಏನು ಹೋಟೆಲ್ಗಳಿಗೆ ಬರಬೇಕಾಗಿರ್ತಕ್ಕಂಥ ಗ್ಯಾಸ್ ಯಾವುದೇ ರೀತಿಯಾದಂಥ ಅಂದರೆ ಸರಿಯಾಗಿ ಟೈಮ್ ಬರದೇ ಇದ್ರಿಂದ ಒಂದು ರೀತಿಯಾಗಿ ಹೋಟೆಲ್ ಮಾಲೀಕರು ಕೂಡ ಈಗ ಸಂಕಷ್ಟದಲ್ಲಿ ಇರ್ತಕ್ಕಂಥದ್ದು. ಈಗ ಖುದ್ದಾಗಿ ನಮ್ಮ ಜೊತೆ ಮಾತಾಡಲಿಕ್ಕೆ ಏನು ಹೋಟೆಲ್ ಮಾಲೀಕರಾಗಿರ್ತಕ್ಕಂಥ ಏನು ಮಾಲೀಕರಿದ್ದಾರೆ ಅವ್ರು ಏನು ಹೇಳ್ತಾರೆ ಅಂತ ಸದ್ಯದ ಪರಿಸ್ಥಿತಿಯನ್ನು ಕೇಳೋಣ. ಸರ್ ಹೇಳಿ, ಈಗ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಸರ್, ಈಗ ಸದ್ಯಕ್ಕೆ ಸಿಲಿಂಡರ್ ನಾವು ಹೆಚ್ಚಿನ ದುಡ್ಡು ಕೊಡ್ತೀವಿ ಅಂದ್ರೆ ಸಿಗ್ತಾ ಇಲ್ಲ. ನಾವು ಅದ್ರ ಮೇಲೆ ಪೂರಾ ಡಿಪೆಂಡ್ ನಾವು ಸಿಲಿಂಡರ್ ಮೇಲೆ ಇರೋದು. ಸೊ ಈಗ ನಮ್ಮ ಪರಿಸ್ಥಿತಿ ಹೀಗಾಗಿದೆ ಅಂದರೆ ಹೋಟೆಲ್ ನಾವು ಈಗ ನಾಳೆ ಸ್ಟಾರ್ಟ್ ಇರ್ತದೋ ಬಂದಿರ್ತದೋ ಇವತ್ತಿಗೆ ಗೊತ್ತಿಲ್ಲ. ಸೊ ಇದು ಸ್ಕ್ಯಾಮ್ ಇದೆಯೋ ಅಥವಾ ನಿಜವಾಗಿಯೂ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲೋ ಇದನ್ನು ಸರ್ಕಾರದವರು ಇದನ್ನು ಅವಲೋಕನ ಮಾಡಿ ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಒಂದು ರೀತಿ ಈಗ ನೀವು ಇದೇ ರೀತಿ ಈಗ ನಿಮ್ಮಲ್ಲಿ ಗ್ಯಾಸ್ ವ್ಯತ್ಯಯ ಆದರೆ ನಿಮ್ಮ ಸಿಬ್ಬಂದಿಗಳ ಪರಿಸ್ಥಿತಿ ಏನು? ತಾವು ಬಂದ್ ಮಾಡಿದರೆ ಒಂದು ವೇಳೆ ಈ ಹೋಟೆಲನ್ನು ಬಂದ್ ಮಾಡಿದರೆ ನಿಮ್ಮ ಸಿಬ್ಬಂದಿಗಳ ಪೇಮೆಂಟ್ ನಿಮ್ಗೆ ಎಷ್ಟು ಬಾರಿ ಅಂದರೆ ನಿಮಗೆ ಯಾವ ರೀತಿಯಾಗಿ ಹೊರೆ ಆಗ್ಬೋದಂತ? ಸಿಬ್ಬಂದಿಗಳ ಪೇಮೆಂಟೇ ಇರಲಿ, ಅಂಗಡಿ ಬಾಡಿಗೆನೇ ಇರಲಿ, ಯಾವುದೂ ವೆಚ್ಚ ಯಾವುದೂ ನಿಲ್ಲೋದಿಲ್ಲ ಸರ್. ಸೊ ಹೀಗಾಗಿ ನಾವು ಹೋಟೆಲ್ ಸಿಲಿಂಡರ್ ಸಿಗ್ತಾ ಅಂದರೆ ಹೋಟೆಲ್ ನಾವು ಸ್ಟಾರ್ಟ್ಲಿಕ್ಕೆ ಆಗೋದೇ ಇಲ್ಲ. ಇದರಿಂದ ಸರ್ಕಾರ ಮೇಲೆ ನಾವು ಮನವಿ ಮಾಡ್ತಾ ಇದ್ದೀವಿ. ಇದನ್ನು ಬೇಗ ಇದರ ಪರಿಹಾರ ಇದ್ರದ್ದು ಕಲ್ಪಿಸಿಕೊಡ್ಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್. ಆದರೆ ಈ ರೀತಿಯಾಗಿ ನೀವೇನು ಹೇಳ್ತಾ ಇದ್ದೀರಾ, ಒಂದು ಅಂದರೆ ಗ್ಯಾಸನ್ನು ಇಲ್ಲಿರ್ತಕ್ಕಂಥ ಏನು ಈ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಅವರೇ ರೀತಿಯಾಗಿ ಈ ರೀತಿಯಾಗಿ ಅಂದರೆ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ತಮ್ಮ ಈಗ ಹೇಳ್ತಾ ಇರುವಂಥದ್ದು. ಇದು ಜನರು ಮಾತಾಡೋದನ್ನು ನಾನು ಇಲ್ಲಿ ರಿಪೀಟ್ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಗೋರ್ಮೆಂಟ್ ಕಡೆಯಿಂದ ಆಗ್ತಾ ಇದೆಯೋ ಅಥವಾ ಇಲ್ಲಿ ಡೀಲರ್ ಕಡೆಯಿಂದ ಆಗ್ತಾ ಇದೆಯೋ ಇದನ್ನು ನೀವು ಸರ್ಕಾರದವರೇ ಇದನ್ನು ಅವಲೋಕನ ಮಾಡಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್. ಅಂದರೆ ಈಗ ಸದ್ಯ ನೀವು ದಿನ ಏನು ಮೆನು ಇರುತ್ತೆ ಅದೇ ಮೆನು ಇದೆಯಾ ಅಥವಾ ಏನಾದರೂ ನೀವು ಚೇಂಜಸ್ ಮಾಡಿದ್ದೀರಾ? ಏನು ಕೆಲವೊಂದು ಕಡಿತಗಳನ್ನು ಈ ಮೆನುವಲ್ಲಿ ಏನು ಡೈಲಿ ಇರುತ್ತೆ ಅದರಲ್ಲಿ ಏನಾದರೂ ಕಡಿತವನ್ನು ಮಾಡಿದ್ದೀರಾ ಅಂತ? ಇವತ್ತಿನವರೆಗೂ ನಾವು ಅದನ್ನು ಕಡಿತ ಮಾಡಿಲ್ಲ. ಬಟ್ ಇದರ ಮೇಲೆ ವಿಚಾರ ನಡೆದಿದೆ ಸರ್. ಯಾವುದಕ್ಕೆ ಗ್ಯಾಸ್ ಜಾಸ್ತಿ ಹೊಂಟಿದೆ ಅದನ್ನು ನಾವು ಕಡಿತ ಮಾಡುವ ವಿಚಾರದಲ್ಲಿ ಇದ್ದೀವಿ. ಅಂದರೆ ನಿಮ್ಮ ಸಿಬ್ಬಂದಿಗಳಿಗೆ ಒಂದು ಬಂದಾದರೂ ಕೂಡ ತಾವು ಪೇಮೆಂಟ್ ತಾವೇ ಕೈಯಲ್ಲಿ ಕೊಡ್ಬೋದು. ಇದೊಂದು ರೀತಿಯಾಗಿ ತಮಗೆ ಹೊರೆ ಅಂತಲೇ ಇದು ನಮಗೆ ತುಂಬ ಹೊರೆ ಆಗ್ತದೆ ಸರ್. ಯಾಕಂದ್ರೆ ನೀವು ಸಿಬ್ಬಂದಿಗಳಿಗೆ ನಾವು ನೋಡ್ಕೊಳ್ಳಿಂದ ಅವ್ರು ಎಲ್ಲಿ ಹೋಗೋರು. ಸೊ ಈ ಸದ್ಯಕ್ಕೆ ಮಾತ್ರ ಸಿಬ್ಬಂದಿಗಳಿಗೆ ಯಾವುದೇ ನಾವು ಹೊರೆ ಮಾಡೋದಿಲ್ಲ. ಅದು ಬಂದಾದರೂ ಸಹ ನಾವು ನೋಡ್ಕೊಳ್ಳೋದ್ರೆ ಭರವಸೆ ಕೊಡ್ತೀವಿ ನಾವು. ಒಟ್ಟು ಇದು ನಾವು ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂಥದ್ದು ಏನು ಒಂದು ವೇಳೆ ಬಂದಾದರೂ ಕೂಡ ಇದೇನಿರುತ್ತೆ ಈ ಸಿಬ್ಬಂದಿಗಳಾಗಿರ್ಬೋದು ಈ ಹೋಟೆಲ್ದ ಏನು ರೆಂಟ್ ಏನಿದೆ ಇದೆಲ್ಲವೂ ಕೂಡ ನಮ್ಮ ಮೇಲೆ ಹೊರೆ ಆಗುತ್ತೆ. ಆದರೂ ಕೂಡ ನಾವು ಆ ರೀತಿಯಾಗಿ ಯಾವುದೇ ರೀತಿಯಾದಂಥ ವ್ಯತ್ಯಯ ಆಗಬಾರ್ದು, ಇದ್ರ ಮಧ್ಯಸ್ಥಿಕೆಯನ್ನು ಸರ್ಕಾರ ವಹಿಸಬೇಕಂತೇಳಿ ಹೋಟೆಲ್ ಮಾಲೀಕರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶಿವು ಜೊತೆ ಮಂಜುನಾಥ್ ರೆಡ್ಡಿ, ರಾಜ್ ನ್ಯೂಸ್, ಬೆಳಗಾವಿ. ಇರಾನ್ ಇಸ್ರೇಲ್ ಮಧ್ಯ ನೋಡಿ ಹೋಟೆಲ್ಗಳ ವ್ಯವಸ್ಥಿತ ಹೇಗಿದೆ ಇವಾಗ ಅಂತ. ಯಾಕಂದ್ರೆ ಒಂದ್ ಕಡೆ ಸಿಲಿಂಡರ್ ದರ ಏರಿಕೆ ಆಗ್ತಾ ಇದೆ, ಸಿಲಿಂಡರ್ ಸಿಗ್ತಾ ಇಲ್ಲ. ಹೇಗಿರುವಂತಹ ಅನಿಲ ಖಾಲಿ ಆದ ನಂತರ ಹೇಗೆ ತುಂಬಿಸೋದು ಸಿಲಿಂಡರ್ನ ಅನಿಲ ಅನ್ನೋದೇ ಈಗ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಎಲ್ಲಾ ಜನಸಾಮಾನ್ಯರಲ್ಲಿ.